ಜೂನ್ 3ರಂದು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ. ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಬಸ್ ಹೊರಟಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ. ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಬಸ್ ಹೊರಟಿದೆ. ಡಿಕೆ ಸಂಪುಟದಲ್ಲಿ ನಾನು ಸಚಿವನಾಗಿರ್ತೀನಿ. ಫ್ರೀಡಂ ಟಿವಿ ಜೊತೆ ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಗದ್ದಲ ಆಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ರಾಜಭವನದಲ್ಲಿ ಪದಗ್ರಹಣ ಸಾಧ್ಯತೆ. ಹಾಸನದಿಂದ ನಾನೊಬ್ಬನೇ ಶಾಸಕನಾಗಿದ್ದೇನೆ. ಪಕ್ಷ ಬೆಳೆಯಬೇಕಾಗಿರೋ ಕಾರಣ ನನಗೂ ಸ್ಥಾನ ಸಿಗಬಹುದು. ಡಿಕೆಶಿ ಕೈಯಲ್ಲಿರುವ ಲಿಸ್ಟ್ನಲ್ಲಿ ನನ್ನ ಹೆಸರು ಕೂಡ ಇದೆ. ಫ್ರೀಡಂ ಟಿವಿ ಜೊತೆ ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಇನ್ನು ಶಿವಲಿಂಗೇಗೌಡ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಡಿಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಪಟ್ಟಾಭಿಷೇಕ ಕಟ್ಟಬೇಕು ಅಂತೇಳಿ ಈಗಾಗಲೇ ಸಿದ್ಧತೆ ನಡೆದಿರುವಂತದ್ದು. ಸದ್ಯ ಈಗಾಗಲೇ ಡಿಕೆ ಶಿವಕುಮಾರ್ನ ಭೇಟಿಯಾಗಿ ಶಾಸಕ ಶಿವಲಿಂಗೇಗೌಡರು ಬಂದಿದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈಗ ಪಟ್ಟಾಭಿಷೇಕ ದಿನಾಂಕ ಒಂದಿಷ್ಟು 3ನೇ ತಾರೀಕು ಆಗ್ಬೇಕಾ 5ನೇ ತಾರೀಕು ಆಗ್ಬೇಕಾ ಪಟ್ಟಾಭಿಷೇಕ? ಒಂದಿಷ್ಟು ಗೊಂದಲ ಆಯ್ತು. ತಾವು ಡಿಕೆ ಶಿವಕುಮಾರ್ನ ಭೇಟಿಯಾಗಿ ಬಂದಿರಿ, ಏನೆಲ್ಲ ಮಾಹಿತಿ? 3ನೇ ತಾರೀಕು ಆಗುತ್ತೆ. ಪೊಲೀಸ್ನವರು ಈಗಾಗಲೇ ಅವ್ರಿಗೆ ಬಂದಿರೋ ಮಾಹಿತಿ ಪ್ರಕಾರ ಬಹಳ ಬಸ್ಸು ಹೊಂಟಿದ್ದಾವೆ, ಸಾವಿರಾರು ಬಸ್ಗಳು ಅಂತ ಗೊತ್ತಾಗಿದೆ. ಅದರಿಂದ ತೊಂದರೆ ಆಗ್ಬೋದು ಅಂತೇಳಿ ಅವರು ಟ್ರಾಫಿಕ್ ಇದರಿಂದ ಬಹುಶಃ ರಾಜಭವನದಲ್ಲೇ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣುತ್ತೆ. ಬಟ್ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸರ್, ಇವತ್ತು 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕಡೆ ಶುರುವಾಗ್ತಾ ಇದೆ. ಅದರಲ್ಲಿ ಸಾಕಷ್ಟು ಸಚಿವರು, ನಮಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆಗಂತ ಲಾಬಿ ನಡೆಸಿದ್ದಾರೆ. ಮೊದಲು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಆಮೇಲೆ ವರಿಷ್ಠರು ಇವರು ಎಲ್ಲ ಕೂತ್ಕೊಂಡು ಯಾರು ಒಂದು ಹಂತದಲ್ಲಿ ಸಚಿವ ಸ್ಥಾನನ ಒಂದೇ ಕ್ಯಾಬಿನೆಟ್ ಮಾಡಬೇಕು, ಎರಡು ಸಾರಿ ಮಾಡಬೇಕು ಅನ್ನೋದನ್ನ ತೀರ್ಮಾನನ ಹೈಕಮಾಂಡ್ ಮಾಡುತ್ತೆ. ಹಾಸನ ಭಾಗದಿಂದ ಶಿವಲಿಂಗೇಗೌಡರಿಗೆ ಈ ಬಾರಿ ಅಂದ್ರೆ ಡಿಕೆ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂತದ್ದು. ತಾವು ಈಗ ಅವರು ಹಾಸನ ಜಿಲ್ಲೆನಲ್ಲಿ ನಾನು ಒಬ್ಬನೇ ಶಾಸಕ ಇರ್ತಕ್ಕಂಥದ್ದು. ಅದರಿಂದ ಜಿಲ್ಲೆಯ ಸಂಘಟನೆ ದೃಷ್ಟಿಯಿಂದ, ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಒಂದು ಸ್ಥಾನ ಕಲ್ಪಿಸಬೇಕು ಅನ್ನೋ ರಾಜಕೀಯ ಲೆಕ್ಕಾಚಾರ ಇದೆ. ನೀವು ಸರಿ ಮಾಡ್ತಾರೆ ಅಂತ ಭಾವಿಸ್ಕೊಂಡು ತಾವು ಅವಾಗಲೇ ಒಂದೇ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿ ಪಟ್ಟಿಯಲ್ಲಿದ್ದೀನಿ ಅಂತ ಹೇಳಿದ್ರಿ. ಅಂತ ಹೇಳಿಲ್ಲ, ನಾನು ಪಟ್ಟಿಲಿದ್ದೀನಿ ಅಂತ ನಾನೇನು ಪಟ್ಟಿ ನೋಡಕ್ ಹೋಗಿಲ್ಲ. ವಾತಾವರಣ ಇದೆ ಅಂತ ಹೇಳಿದೀನಿ. ಎಲ್ಲ ಏನಂತ ತಿಳ್ಕೊಂಡು ಹೇಳ್ತಾರಲ್ಲ, ಅದ್ರ ಮೇಲೆ ನಾನು ಇರಬಹುದು ಅಂತ ನೆನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ. ಇಲ್ಲಿ ಎಲ್ಲ ವರಿಷ್ಠರನ್ನ ಎಲ್ಲಾರನ್ನು ಭೇಟಿ ಮಾಡಿದೆ. ಯಾವ ಒಂದು ಸಚಿವ ಸ್ಥಾನಕ್ಕೆ ತಾವು ಇದು ಮಾಡಿದ್ರಿ? ಆ ಕಡೆ ಯಾವ ಸಚಿವ ಇಲ್ಲ, ಅವೆಲ್ಲ ಈಗ ಆಗಲ್ಲ ಸರ್. ಅವೆಲ್ಲ ಅನೌನ್ಸ್ ಮಾಡಿ ಪಟ್ಟಿಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಶಿವಲಿಂಗೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ. ಜುಡಿಯೋ ಸ್ಟೋರ್ ಸಿಬ್ಬಂದಿ ಲಕ್ಷ್ಮೀಕಾಂತ್ ಆತ್ಮಹತ್ಯೆ. ಜುಡಿಯೋ ಸ್ಟೋರ್ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜುಡಿಯೋ ಸ್ಟೋರ್ ಸಿಬ್ಬಂದಿ ಲಕ್ಷ್ಮೀಕಾಂತ್ ಆತ್ಮಹತ್ಯೆ. ಜುಡಿಯೋ ಸ್ಟೋರ್ ಮುಂದೆ ಶವವಿಟ್ಟು ಪ್ರತಿಭಟನೆ. ನನ್ನ ಮಗನಿಗೆ ನ್ಯಾಯ ಬೇಕು ಅಂತ ಕುಟುಂಬಸ್ಥರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ಬರುವ ತನಕ ನಾವು ಹೋಗೋದಿಲ್ಲ. ಆತ್ಮಹತ್ಯೆಗೂ ಮುನ್ನ ಆಡಿಯೋ ಮಾಡಿದ ಯುವಕ. ಮೃತನ ಸಂಬಂಧಿಕರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜುಡಿಯೋ ಸ್ಟೋರ್ ಸಿಬ್ಬಂದಿ ಲಕ್ಷ್ಮೀಕಾಂತ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸದ್ಯಕ್ಕೆ ಜುಡಿಯೋ ಸ್ಟೋರ್ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಒಂದು ಕಡೆ ತನ್ನ ಮಗನನ್ನ ಕಳೆದುಕೊಂಡಂತಹ ದುಃಖ ಇದ್ರೆ, ಮತ್ತೊಂದು ಕಡೆ ನನ್ನ ಮಗನಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಕುಟುಂಬಸ್ಥರು ಈಗ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಮ್ಯಾನೇಜರ್ ಏನಿದ್ದಾರೆ, ಮ್ಯಾನೇಜರ್ ಬರಲೇಬೇಕು ಈ ಕೂಡಲೇ ಸ್ಥಳಕ್ಕೆ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ಬರುವ ತನಕ ನಾವು ಎಲ್ಲೂ ಕೂಡ ಹೋಗೋದಿಲ್ಲ, ನಮಗೆ ನ್ಯಾಯ ಸಿಗಲೇಬೇಕು ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಆತ್ಮಹತ್ಯೆಗೂ ಮುನ್ನ ಆಡಿಯೋವನ್ನು ಕೂಡ ಯುವಕ ಮಾಡಿಕೊಂಡಿದ್ದ. ಆ ಒಂದು ಆಡಿಯೋದಲ್ಲಿ ಯಾರ್ದಾದ್ರೂ ಹೆಸರು ಉಲ್ಲೇಖ ಮಾಡಿದ್ದ
ವಿಚಾರಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಯಾರ ಹೆಸರೆಲ್ಲ ಉಲ್ಲೇಖ ಮಾಡಿದ್ದಾನೆ, ಆ ಒಂದು ಆಡಿಯೋ ಏನು, ಅದೆಲ್ಲದರ ಬಗ್ಗೆ ಕೂಡ ಒಂದ್ ಕಡೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ತಮ್ಮ ಕುಟುಂಬದ ಸದಸ್ಯ, ತಮ್ಮ ಮಗನನ್ನ ಸಾಕ್ಲಿಕ್ಕೆ ಆ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಅಂಥದ್ರಲ್ಲಿ ಬೆಳೆದು ನಿಂತ ಮಗನನ್ನ ಕಳ್ಕೊಂಡ್ರೆ ಆ ಒಂದು ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು. ಹಾಗಾಗಿ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆಗ್ಲಿ ನನ್ನ ಮಗನಿಗೆ ನ್ಯಾಯ ಬೇಕೇ ಬೇಕು ಅಂತ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.